ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸುಲಭವಾಗಿ ಮಿಲ್ಕ್ ಪೌಡರಲ್ಲಿ ನಾವು ಸಾಫ್ಟಾದ ಜ್ಯೂಸಿಯಾಗಿ ನಾವು ಈ ಥರ ಗುಲಾಬ್ ಜಾಮೂನನ್ನು ಮಾಡ್ಕೋಬೋದು. ತುಂಬ ಟೇಸ್ಟಾಗಿ ಬರುತ್ತೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕು, ಆ ಥರ ರುಚಿ ಇರುತ್ತೆ. ನಾರ್ಮಲಾಗಿ ಅಂಗನವಾಡಿಯಲ್ಲೆಲ್ಲ ಸಿಗುತ್ತಲ್ವ, ಅಂತಹ ಮಿಲ್ಕ್ ಪೌಡರಲ್ಲಿ ನಾನಿವತ್ತು ಈ ರೀತಿ ಸುಲಭವಾಗಿ ಗುಲಾಬ್ ಜಾಮೂನನ್ನು ಮಾಡಿ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಕೆಲವೊಂದು ಟಿಪ್ಸನ್ನು ನಾನಿಲ್ಲಿ ಹೇಳಿದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಗುಲಾಬ್ ಜಾಮೂನ್ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನೋಡಿ, ಇದು ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲ್ಕ್ ಪೌಡರ್. ಇದು ನಿಮಗೆ 3 ವರ್ಷದ ತನಕದ ಮಕ್ಕಳಿಗೆ ಇದನ್ನು ಅಂಗನವಾಡಿಯಲ್ಲಿ ಕೊಡ್ತಾರೆ. ಸಣ್ಣ ಮಕ್ಕಳು ನಮ್ಮ ಮನೇಲಿದ್ದರೆ ಈ ಥರ ಮಿಲ್ಕ್ ಪೌಡ್ರ್ ಇದ್ದರೆ ವೇಸ್ಟ್ ಮಾಡಬೇಡಿ, ಈ ಥರ ಗುಲಾಬ್ ಜಾಮೂನ್ ಮಾಡಿ ಮಕ್ಕಳಿಗೆ ಕೊಡಿ. ಇಲ್ಲಿ ನೋಡಿ, 1 ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ನಾನು ಮಿಲ್ಕ್ ಪೌಡರನ್ನು ತಗೊಂಡಿದ್ದೇನೆ. ಒಂದು ಬೌಲ್ ಅಳತೆಯಲ್ಲಿ ತಗೊಳ್ಳೋದಾದರೂ ಅದೇ ಅಳತೆ ಪ್ರಕಾರ ನೀವು ತಗೊಂಡು ಹೋದರೆ ಆಯಿತು. 2 ಕಪ್ಪಷ್ಟು ಮಿಲ್ಕ್ ಪೌಡರನ್ನು ನಾನಿಲ್ಲಿ ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ ಮಿಲ್ಕ್ ಪೌಡರ್ ಹಾಕಿರುವಂತಹ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದು ಅಳತೆ ಮೊದಲಿಗೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 2 ಕಪ್ಪು ಮಿಲ್ಕ್ ಪೌಡರು, ಈ ಕಪ್ ಅಳತೆಯಲ್ಲಿ 2 ಕಪ್ಪು ಸಕ್ಕರೆಯನ್ನು ತಗೊಂಡಿದ್ದೀನಿ. ಈಗ ಏನೆಲ್ಲ ಐಟಮ್ಸ್ ಒಟ್ಟಿಗೆ ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಆಗಲೇ ಅಳತೆ ಮಾಡಿರುವಂತಹ 2 ಕಪ್ಪು ಮಿಲ್ಕ್ ಪೌಡರು, ನಾನು ಅಳತೆ ಮಾಡಿರುವಂತಹ ಕಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಜೊತೆಗೇ 2 ಕಪ್ಪಷ್ಟು ಸಕ್ಕರೆ, ಇದನ್ನು ಕೂಡ ಅದೇ ಕಪ್ ಅಳತೆಯಲ್ಲಿ ನಾನು ತಗೊಂಡಿರುವಂತಹದ್ದು. ಇದರ ಜೊತೆಗೇ ನಾವು 1/4 ಕಪ್ಪಷ್ಟು ಮೈದಾನ ಹಾಕೋಬೇಕು. ನಿಮಗೆ ಟೇಬಲ್ ಸ್ಪೂನಲ್ಲಿ ಹೇಳೋದಾದರೆ 4 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಅಳತೆ ಸರಿಯಾಗಿ ನೋಡ್ಕೊಳ್ಳಿ. 1 ಕಪ್ಗೆ 2 ಟೇಬಲ್ ಸ್ಪೂನಷ್ಟು ನಮಗೆ ಮೈದಾ ಬೇಕಾಗುತ್ತೆ. ಇಲ್ಲಿ 2 ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ ತಗೊಂಡಿರೋದ್ರಿಂದ 4 ಟೇಬಲ್ ಸ್ಪೂನು ಮೈದಾ ಹಾಕ್ಕೊಳ್ಳಿ, ಅಥವಾ 1/4 ಕಪ್ಪು. ಜೊತೆಗೇ ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಸೋಡಾ ಪುಡಿಯನ್ನು ತಗೋಬೇಕು. ಸೋಡಾ ಸಿಗುತ್ತಲ್ವ ಮನೆಯಲ್ಲಿ, ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಹಾಗೆಯೇ 1 ಸ್ಪೂನಷ್ಟು ತುಪ್ಪ, ಜೊತೆಗೆ 1 ಲೋಟದಷ್ಟು ಹಾಲನ್ನು ತಗೋಬೇಕು. ಇದು ಕಾಯಿಸಿ ಆರಿಸಿರುವ ಹಾಲು ಆಗುತ್ತೆ, ಅಥವಾ ನೀವು ಪ್ಯಾಕೆಟ್ ಹಾಲು ಡೈರೆಕ್ಟು ತಗೊಂಡ್ರೂ ಆಗುತ್ತೆ. ಈಗ ಮೊದಲಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಫಸ್ಟ್ ಇದನ್ನು ಮಾಡಿ ಇಟ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು. 2 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ 3 ಕಪ್ಪಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ. ನಾನು 2 ಕಪ್ಪಿಗೆ ಅದೇ ಅಳತೆಯ ಏನು ಸಕ್ಕರೆ ಅಳತೆ ಮಾಡಿದಿರಲ್ಲ, ಅದೇ ಅಳತೆಯಲ್ಲಿ 3 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈ ಥರ ನೋಡಿ ಸಕ್ಕರೆ ಕರಗಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ, 4ರಿಂದ 5 ಏಲಕ್ಕಿ ಬಿಡಿಸ್ಕೊಂಡು ಈ ಥರ ಹಾಕಿದರೆ ಆಯಿತು. ಇದು ನೋಡಿ, ಈ ಥರ ಕರಗಿ ಈ ಥರ ಬರುತ್ತೆ. ಲೇಯರ್ ಬೈ ಲೇಯರ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ 2 ನಿಮಿಷದಷ್ಟು ಹೊತ್ತು ನೀವು ಕುದಿಸಿದರೆ ಸಾಕು. ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಈಗ ನಾವು ಮಿಲ್ಕ್ ಪೌಡರ್ ಹಾಕ್ಕೊಂಡು ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ಗೆ 1/4 ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸೋಡಾನ ಹಾಕ್ಕೋಬೇಕು. ಜಾಸ್ತಿ ಸೋಡಾ ಹಾಕೋಬೇಡಿ, ಅದು ತುಂಬ ಒಂಥರ ಒಳಗಡೆ ಟೊಳ್ಳಾಗುತ್ತೆ ಮತ್ತು ಉಂಡೆ, ಮತ್ತು ತುಂಬ ಸ್ಪಾಂಜಾಗಿ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಜಾಸ್ತಿ ಹಾಕ್ಕೋಬೇಡಿ. ಜೊತೆಗೆ ತುಪ್ಪ, ಇದು ಫ್ಲೇವರ್ಗೋಸ್ಕರ ಮಾತ್ರ ತುಪ್ಪ ಹಾಕ್ಕೊಳ್ತಾ ಇರೋದು. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಮೈದಾ ಮತ್ತು ಮಿಲ್ಕ್ ಪೌಡರ್ ಹಾಗೆಯೇ ಸೋಡಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಿಸುವಾಗ ಒಮ್ಮೆಲೆ ಹಾಲನ್ನು ಹುಯ್ಯೋಕ್ಕೆ ಹೋಗಬೇಡಿ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಇದು ಹಾಲು ನಿಮಗೆ 1 ಲೋಟ ಫುಲ್ಲು ಹಾಕಬೇಕಂತ ಇಲ್ಲ. ನಿಮಗೆ ಅದನ್ನು ಹಾಕ್ಕೊಂಡು ನೀವು ಕಲಿಸುವಾಗ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಸ್ಮೂತ್ ಆದರೆ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಉಂಡೆ ಕಟ್ಟುವಾಗ ಸ್ವಲ್ಪ ಡ್ರೈ ಅಂತ ಇದ್ದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ತುಂಬ ನಾದೋದು, ಚಪಾತಿ ಹಿಟ್ಟು ರೆಡಿ ಮಾಡ್ತೀವಲ್ಲ ಆ ಥರ ಎಲ್ಲ ನಾದಕ್ಕೆ ಹೋಗಬೇಡಿ. ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು. ಅಷ್ಟೊತ್ತು ನೀವು ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಹೊತ್ತೇನು ಬೇಡ, ಜಸ್ಟ್ 1-2 ನಿಮಿಷದಲ್ಲಿ ನಿಮಗೆ ಈ ಥರ ಮಿಕ್ಸ್ ಮಾಡಲಿಕ್ಕೆ ಆಗುತ್ತೆ. ಈ ಥರ ರೆಡಿ ಆದರೆ ಸಾಕು. ನಾರ್ಮಲಾಗಿ ನಾವೇನು ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಎಲ್ಲ ನಾದಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಬರುವಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೀಗ ರೆಡಿಯಾಗಿದೆ. ಈಗ ನಾವು ಉಂಡೆಯನ್ನು ಕಟ್ಟಬೇಕಾಗುತ್ತೆ. ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು, ಸ್ವಲ್ಪ ತುಪ್ಪ ಈ ಥರ ತಗೊಳ್ಳಿ, ತುಂಬ ಏನು ಬೇಡ. ಕೈಯನ್ನು ಚೆನ್ನಾಗಿ ಉಜ್ಕೊಂಡು ತುಪ್ಪ ಹಾಕಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು. ಯಾಕೆ ಸಣ್ಣ ಉಂಡೆ ಮಾಡಬೇಕಂದ್ರೆ, ಇದು ಎಣ್ಣೆಯಲ್ಲಿ ಬಿಡುವಾಗ ಸೈಜ್ ದೊಡ್ಡದಾಗುತ್ತೆ. ಯಾಕಂದರೆ ಸೋಡಾ ಹಾಕಿದ್ದೀವಿ, ಹಾಗಾಗಿ ಅದು ಉಬ್ಬುತ್ತೆ. ನಂತರ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇನ್ನೂ ಅದು ಸ್ವಲ್ಪ ದೊಡ್ಡದೇ ಆಗುತ್ತೆ.
ಹಾಗಾಗಿ ಮೊದಲಿಗೆ ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಉಜ್ಜಿ ತುಂಬ ಒತ್ತಿಯನ್ನು ಮಾಡಬೇಕಂತಿಲ್ಲ, ತುಂಬ ಸುಲಭವಾಗಿ ಉಂಡೆ ಮಾಡ್ಕೋಬೋದು. ಇದು ಕ್ರ್ಯಾಕು ಆಗಲ್ಲ. ಅಥವಾ ನಾರ್ಮಲಾಗಿ ನಾವು ಈ ಮಿಲ್ಕ್ ಪೌಡರಲ್ಲಿ ಮಾಡ್ತೀವಲ್ವ, ಕ್ರ್ಯಾಕ್ ಆಗುತ್ತಂತ ನಿಮಗೆ ಟೆನ್ಷನ್ ಇರುತ್ತಲ್ವ, ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ. ಈ ಥರ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಇಲ್ಲಿ ನಾನು ನೋಡಿ ಒಂದು 60 ಉಂಡೆ ಆಗಿದೆ. 2 ಕಪ್ಪಷ್ಟು ಮಿಲ್ಕ್ ಪೌಡರಲ್ಲಿ 60 ಉಂಡೆಯನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಉಂಡೆ ಈ ಥರ ಮಾಡ್ಕೊಳ್ಳಿ. ಈಗ ಎಣ್ಣೆ ಚೆನ್ನಾಗಿ ಮೊದಲಿಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ ನಂತರ ಈ ಥರ ಉಂಡೆ ಬಿಡ್ತೀವಲ್ವ, ಆಗ ಗ್ಯಾಸ್ ಫ್ಲೇಮನ್ನು ಅಲ್ಲೇ ಸ್ಲೋ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಒಮ್ಮೆಲೆ ಕೆಂಪಾಗುತ್ತೆ, ಒಳಗಡೆ ಬೇಯೋದಿಲ್ಲ, ಮತ್ತು ತುಂಬ ಕಲರ್ ಡಾರ್ಕ್ ಬ್ರೌನ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಳಗಡೆ ಬೇಯಬೇಕಲ್ವ. ಒಮ್ಮೆ ಹೈ ಫ್ಲೇಮ್ ಇಟ್ಟ ನಂತರ ಉಂಡೆ ಬಿಡುವ ಹೊತ್ತಿಗೆ ಅಲ್ಲಿಗೆ ಸ್ಲೋ ಮಾಡಿಕೊಂಡು ಈ ಥರ ಉಂಡೆಯನ್ನು ಬಿಡಬೇಕು. ಉಂಡೆ ನಿಮಗೆ ಕರೆಕ್ಟಾಗಿ ಹಿಟ್ಟಿನ ಹದ ಎಲ್ಲ ಕರೆಕ್ಟ್ ಇದ್ದರೆ ಈ ಥರ ನೋಡಿ ಅದೇ ಮೇಲೆ ನಿಮಗೆ ಬರುತ್ತೆ, ತೇಲ್ತಾ ಇರುತ್ತೆ ನೋಡಿ, ಕೆಳಗಡೆ ಕಚ್ಚಿ ಹಿಡಿಯಲ್ಲ. ಒಂದು ವೇಳೆ ನಿಮಗೆ ಸ್ವಲ್ಪ ಅಂಟಿದೆ, ಕೆಳಗಡೆ ಅದು ಸ್ವಲ್ಪ ಗಟ್ಟಿಯಾಗಿ ನಿಂತಿದೆ ಅಂದರೆ 1 ನಿಮಿಷದ ನಂತರ ಈ ಥರ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು, ಹೈ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ. ಅದು ಕಲರ್ ಬೇಗನೆ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೋವಾಗಿ ಈ ಥರ ಅದು ಒಳಗಡೆ ಎಲ್ಲ ಬೇಯಬೇಕು. ನೋಡಿ ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಇದೀಗ ಆಲ್ಮೋಸ್ಟ್ ಬೆಂದಿದೆ. ಇದನ್ನು ನಾವು ತೆಗೋಬೇಕು. ಇದು 1 ರಿಂದ 2 ನಿಮಿಷದಷ್ಟು ಹೊತ್ತು ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಒಳಗಡೆ ಚೆನ್ನಾಗಿ ಬೇಯಬೇಕಲ್ವ. ಸ್ಲೋ ಆಗಿ ಹೇಳೋದು ನಾನು, ಲೋ ಫ್ಲೇಮಲ್ಲೇ ಈ ಥರ ರೆಡಿ ಮಾಡಿಕೊಂಡ್ರೆ ಆಯಿತು. ಈ ಕಲರ್ ಬಂದರೆ ಸಾಕು. ತುಂಬ ಡಾರ್ಕ್ ಬ್ರೌನ್ ಅಷ್ಟು ಕಲರ್ ಚೇಂಜ್ ಮಾಡ್ಕೋಬೇಡಿ, ಅದು ಚೆನ್ನಾಗಿರೋದಿಲ್ಲ. ಇದೀಗ ರೆಡಿಯಾಗಿದೆ. ಇದನ್ನು ಒಂದು ಜಾಲರಿ ಇರುತ್ತಲ್ವ, ಈ ಥರ ಜಾಲರಿಗೆ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಅದು ಎಣ್ಣೆ ಎಲ್ಲ ಡ್ರೈ ಆಗಬೇಕು, ನಂತರ ಹಾಕೋಬೇಕು. ಈಗ ಇನ್ನೊಂದು ಸ್ಟೆಪ್ಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಮೊದಲಿಗೆ ಈ ಥರ ಉಂಡೆ ಬಿಡಬೇಕು. ಉಂಡೆ ಬಿಟ್ಟಾದ ನಂತರ ಅದೇ ಸ್ವಲ್ಪ ಮೇಲಕ್ಕೆ ಬರುತ್ತೆ, 1 ನಿಮಿಷ ಆದರೂ ಅದನ್ನು ಬಿಡಬೇಕು. ನಂತರ ಸ್ಪೂನ್ ಹಾಕಿ ತಿರುಗಿಸ್ತಾ ಬರಬೇಕು. ಈ ಥರ ಸೂಪರಾಗಿ ಉಂಡೆ ರೆಡಿ ಆಗುತ್ತೆ. ಇದನ್ನು ಬಿಸಿ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ಬಿಸಿ ಇರಬೇಕು. ತಣ್ಣಗಿದ್ದರೆ ನೀವು ಪುನಃ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದನ್ನು. ನಂತರ ಈ ಥರ ಉಂಡೆ ಹಾಕಿ, ಈ ಮಿಲ್ಕ್ ಪೌಡರ್ ಉಂಡೆ ಏನಿದೆ ಇದನ್ನು ಹಾಕಿ 1 ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅದಕ್ಕಿಂತ ಮುಂಚೆ ತೆಗಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಸಕ್ಕರೆ ಪಾಕ ಚೆನ್ನಾಗಿ ಅದನ್ನು ಎಳ್ಕೋಬೇಕು. ಸ್ಮೂತಾಗಿ ಸೂಪರಾಗಿ ರೆಡಿ ಆಗುತ್ತೆ ನೋಡಿ. ಈ ಥರ ರುಚಿಯಾದ ಮಿಲ್ಕ್ ಪೌಡರ್ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಹಾಗಾಗಿ ಆದಷ್ಟು ಜಾಸ್ತಿ ಹೊತ್ತು ನೆನೆಯೋಕ್ಕೆ ಬಿಟ್ಟರೆ ಒಳ್ಳೆಯದು. ಇದನ್ನು ಫ್ರಿಜ್ಜಲ್ಲಿಟ್ಟರೂ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಅದು ನೆನೆಯುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಫ್ರಿಜ್ಜಲ್ಲಿಟ್ಟು ತಿಂದರೆ ಈ ಥರ ಸೂಪರಾಗಿರುತ್ತೆ ನೋಡಿ. ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ. ಕರೆಕ್ಟಾಗಿ ಅಳತೆ 1 ಕಪ್ಪು ನೀವು ಮಿಲ್ಕ್ ಪೌಡರ್ ತಗೊಳ್ಳೋದಾದರೆ 2 ಸ್ಪೂನಷ್ಟು ಮೈದಾನ ಹಾಕ್ಕೋಬೇಕು. ಅದು ಕರೆಕ್ಟಾದ ಅಳತೆ. ಹಾಗೆಯೇ ಸೋಡಾ ತುಂಬ ಜಾಸ್ತಿ ಹಾಕ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ಎಷ್ಟು ಒಳಗಡೆ ನೋಡಿ ಎಷ್ಟು ಪದರಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಪಾಕನೂ ಹಾಗೆ ತುಂಬ ಸುಲಭವಾಗಿ ಏನು ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಅದೇನು ಪಾಕ ಬರುವಷ್ಟು ಹೊತ್ತು ಏನು ನಾವು ಕುದಿಸೋಕ್ಕೆ ಇಲ್ಲ ಸಕ್ಕರೆ ಪಾಕ. ಇಲ್ಲಿ ನೋಡಿ ನಾವು ಕಟ್ ಮಾಡುವಾಗ ನೋಡಿ ಎಷ್ಟು ಅದು ಸ್ಪಾಂಜಿಯಾಗಿದೆ ನೋಡಿ, ಒಳಗಡೆ ಎಲ್ಲ ಸಕ್ಕರೆ ಪಾಕ ಎಷ್ಟು ಚೆನ್ನಾಗಿ ಎಳ್ಕೊಂಡಿದೆ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳುವಾಗ ನೀವು ಸಕ್ಕರೆ ಹಾಕಿ ಅದು ಕರಗಿದ ನಂತರ ಕುದಿ ಬರುತ್ತಲ್ವ, ಕರೆಕ್ಟಾಗಿ 2 ನಿಮಿಷ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಮತ್ತು ಜಾಸ್ತಿ ಕುದಿಸೋಕ್ಕೆ ಹೋಗಬೇಡಿ. ಅದು ತುಂಬ ಪಾಕ ಬರೋದೇನು ಅವಶ್ಯಕತೆ ಇಲ್ಲ, ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಒಂದು 2 ನಿಮಿಷ ಕುದಿ ಬರ್ಸೋದಷ್ಟೇ. ಈ ಥರ ಸೂಪರಾದ ಗುಲಾಬ್ ಜಾಮೂನನ್ನು ನಾವು ಮಾಡ್ಕೋಬೋದು. ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲ್ಕ್ ಪೌಡರನ್ನು ವೇಸ್ಟ್ ಮಾಡಬೇಡಿ. ಈ ಥರ ಗುಲಾಬ್ ಜಾಮೂನ್ ಮಾಡಿ ಮಕ್ಕಳಿಗೆ ತಿನ್ನಿಸಿ, ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಹೆಲ್ದಿಯಾಗಿ ಇದನ್ನು ನಾವು ಕೊಡ್ಬೋದು. ಅಂಗಡಿಯಲ್ಲಿ ಸಿಗುವಂತಹ ನಾರ್ಮಲ್ ಮಿಲ್ಕ್ ಪೌಡರಲ್ಲೂ ಇದೇ ಪ್ರೊಸೀಜರಲ್ಲಿ ಮಾಡಿ ಸೂಪರಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ.